ಚದುರಂಗದ ಎರಡನೇ ಸ್ಟೋರಿಯನ್ನ ನೋಡೋಣ. ಈಗಾಗಲೇ ದಾವಣಗೆರೆ ದಕ್ಷಿಣ ಅನ್ನೋದು ಕಾಂಗ್ರೆಸ್ಗೆ ಕಬ್ಬಿಣದ ಕಡಲೆ ಆಗಿದೆ. ಒಂದ್ ಕಡೆ ನುಂಗೋಕೂ ಇಲ್ಲ, ಮತ್ತೊಂದ್ ಕಡೆ ಉಗುಳೋಕೂ ಇಲ್ಲ ಅನ್ನುವಂತಹ ಪರಿಸ್ಥಿತಿಯನ್ನ ತಂದುಕೊಟ್ಟಿದೆ. ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ ವಿರುದ್ಧ ಕ್ರಮ ತೆಗೆದುಕೊಂಡ್ರೆ ಇದೀಗ ಮತ್ತೆ ಅವರನ್ನೇ ಒಳಗೆ ಸೇರಿಸಿಕೊಳ್ಳುವಂತಹ ಪ್ರಯತ್ನ ಮತ್ತೊಂದು ಕಡೆ. ಸಿಎಂ ಆಪ್ತಬಣ, ಡಿಕೆಶಿ ಆಪ್ತಬಣ ಅನ್ನುವಂತಹ ಚರ್ಚೆಗಳು ಕೂಡ ನಡೀತಾ ಇದೆ. ಹಾಗಾದ್ರೆ ಇವತ್ತು ಸಾಹುಕಾರ್ ಮಾಡಿದಂತಹ ಪ್ರಯತ್ನ ಎಂತದ್ದು ಅನ್ನೋದೇ ಚದುರಂಗದ ಎರಡನೇ ಸ್ಟೋರಿ, ಸಾಹುಕಾರ್ ಸಂಧಾನ. ಪಕ್ಷದವರಾಗಿ ನಿಜ ಮತ್ತೆ ವಾಪಸ್ ಸರಿ ಮಾಡುವಂತ ಪ್ರಯತ್ನ ಪಾರ್ಟಿ ಏನ್ ಹೇಳ್ತದೆ, ಪಾರ್ಟಿಗೆ ತಂದೆ ಆದಂತ ವರದಿ ಇದೆ, ಡೆಲ್ಲಿಯವ್ರ ಪರ್ಮಿಷನ್ ಇದೆ, ಡೆಲ್ಲಿಯವರು ನಮ್ಗೆ ಸೂಚನೆ ಕೊಡೋದು ನಾವೇನಾಗ ಮಾಡಕ್ಕಾಗಲ್ಲ. ಯಾರೆಲ್ಲ ಸಿದ್ದರಾಮಯ್ಯವ್ರ ಪರ ಇದಾರೆ ಅಂತವ್ರನ್ನ ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಅಂತ ಹೇಳಿ ಜನ ಮಾತಾಡ್ತಾರೆ. ನನ್ಗೆ ಯಾವ ಗುಂಪು ಇಲ್ಲ, 139 ನಂದೇ ಗುಂಪು, ಕಾಂಗ್ರೆಸ್ ಗುಂಪು. ದಾವಣಗೆರೆ ದಂಗಲ್ಗೆ ಇಳಿದಿದ್ದಾರೆ ಇದೀಗ ಸಾಹುಕಾರ್. ಮುಸ್ಲಿಂ ನಾಯಕರ ವಿರುದ್ಧ ಕ್ರಮ ಆಯ್ತಲ್ಲ, ಆ ಕ್ರಮದ ಬಗ್ಗೆ ಸಾಕಷ್ಟು ಅಪಸ್ವರ ಕಾಂಗ್ರೆಸ್ನಲ್ಲೇ ಕೇಳಿ ಬಂತು. ಇದೇ ಕಾರಣಕ್ಕಾಗಿ ಇವತ್ತು ಡಿಕೆ ಶಿವಕುಮಾರ್ ಅವರನ್ನ ಸಚಿವ ಸತೀಶ್ ಜಾರಕಿಹೊಳಿ ಭೇಟಿ ಮಾಡಿದ್ರು, ಚರ್ಚೆನೂ ಮಾಡಿದ್ರು. ಈಗಾಗಲೇ ಅಮಾನತು ಮಾಡಿರುವಂತಹ ವಿಚಾರ ವಜಾವನ್ನ ಮರುಪರಿಶೀಲನೆ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರಿಗೆ ಸಾಹುಕಾರ್ ಸಲಹೆ ಕೊಟ್ಟಿದ್ದಾರೆ. ಸೊ ದಾವಣಗೆರೆ ದಂಗಲ್ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಬೆಳವಣಿಗೆಗಳು ಆಯ್ತು, ಯಾರ ತಲೆದಂಡ ಆಯ್ತು, ವಾಟ್ ನೆಕ್ಸ್ಟ್ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ಈಗಾಗಲೇ ಸಿಎಂ ರಾಜಕೀಯ ಕಾರ್ಯದರ್ಶಿಯಾಗಿದ್ದಂತಹ ನಜೀರ್ ಅಹಮದ್ ಅವರನ್ನ ಹುದ್ದೆಯಿಂದಲೇ ವಜಾಗೊಳಿಸುವಂತಹ ಕೆಲಸ ಕೂಡ ಈ ಒಂದು ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಮಾಡಿದ್ರು ಅನ್ನುವ ಕಾರಣಕ್ಕಾಗಿ ಆಯ್ತು. ಅಬ್ದುಲ್ ಜಬ್ಬಾರ್ ಅವರ ಕಾಂಗ್ರೆಸ್ನ ಪ್ರಾಥಮಿಕ ಸದಸ್ಯತ್ವವನ್ನೇ ರದ್ದುಗೊಳಿಸುವ ಕೆಲಸವನ್ನ ಕೂಡ ಆಗಿದ್ದು ಇದೇ ಒಂದು ಕಾಂಗ್ರೆಸ್ನ ಪಕ್ಷದಿಂದ. ಇನ್ನು ಜಮೀರ್ ಅಹಮದ್ ಖಾನ್ ಅವರ ವಿಚಾರದಲ್ಲಿ ಇನ್ನೂ ಕೂಡ ನೋಟಿಸ್ ಕೊಡ್ತಾರಾ ಇಲ್ವಾ, ಶಿಸ್ತು ಕ್ರಮ ಆಗತ್ತಾ ಇಲ್ವಾ ಅನ್ನುವಂತಹ ಪ್ರಶ್ನೆಗಳು ಹಾಗೆ ಇದೆ. ಉಳಿದ ಇಬ್ಬರಿಗೆ ಆದಂತಹ ಕ್ರಮಗಳು ಸಚಿವ ಜಮೀರ್ ಅಹಮದ್ ಖಾನ್ ಅವರಿಗೆ ಯಾಕಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ಒಂದು ಬಣ ಕಾಂಗ್ರೆಸ್ನಲ್ಲಿ ಕೇಳ್ತಾ ಇದೆ. ಆದ್ರೆ ಇವೆಲ್ಲದರ ಮಧ್ಯೆ ಇದೀಗ ಸಾಹುಕಾರ್ ಸಂಧಾನವನ್ನ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನೊಳಗೆ ಪದೇ ಪದೇ ಟಾರ್ಗೆಟ್ ಆಗ್ತಾ ಇದ್ದಾರಾ ಸಿಎಂ ಆಪ್ತರು ಅನ್ನುವಂತಹ ಪ್ರಶ್ನೆಯನ್ನ ಸಿದ್ದರಾಮಯ್ಯವರ ಆಪ್ತರೇ ಕೇಳ್ತಾ ಇದ್ದಾರೆ. ಇಲ್ಲಿ ಸಚಿವ ಜಮೀರ್ ಅಹಮದ್ ಅವರ ಬೆಂಬಲಕ್ಕೆ ನಿಂತಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಈಗಾಗಲೇ ಇವತ್ತು ಮುಸ್ಲಿಂ ನಾಯಕರೊಂದಿಗೆ ಸಭೆಯನ್ನ ಮಾಡಿ ಸಲಹೆಯನ್ನ ಕೂಡ ಈಗಾಗಲೇ ಸತೀಶ್ ಜಾರಕಿಹೊಳಿ ಅವರು ಪಡೆದಿದ್ರು. ಅಷ್ಟು ಮಾತ್ರ ಅಲ್ಲ, ಮಾಜಿ ಸಚಿವ ರಾಜಣ್ಣ ಅವರ ಜೊತೆಗೂ ಕೂಡ ಮಾತುಕತೆಯನ್ನ ಮಾಡಿದ್ರು. ಆ ಬಳಿಕ ಸಚಿವ ಸತೀಶ್ ಜಾರಕಿಹೊಳಿ ಅವರು ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ಜಮೀರ್ ಪರ ಮಾತನಾಡಿದ್ದಾರೆ ಸಾಹುಕಾರ್ ಸತೀಶ್ ಜಾರಕಿಹೊಳಿ. ಶೀಘ್ರವೇ ದೆಹಲಿಗೂ ಹೋಗಿ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡಲಿದ್ದಾರೆ ಸತೀಶ್ ಜಾರಕಿಹೊಳಿ. ಈ ಒಂದು ಬೆಳವಣಿಗೆಯಲ್ಲಿ ಏನಾಗಿದೆ, ಈ ರೀತಿಯಾಗಿ ಆದ್ರೆ ಪಕ್ಷದ ಮೇಲೆ ಆಗುವಂತಹ ಬೆಳವಣಿಗೆಗಳು ಏನು, ಪರಿಣಾಮಗಳೇನು, ಇದರಿಂದ ಏನೆಲ್ಲ ಎಫೆಕ್ಟ್ ಆಗಬಹುದು ಅನ್ನೋದರ ಕುರಿತು. ಇನ್ನು ಸಾಹುಕಾರ್ ಸಂಧಾನದ ವಿಚಾರದಲ್ಲಿ ನೋಡೋದಾದ್ರೆ, ಪಕ್ಷ ಸಂಘಟನೆಯ ವಿಚಾರದಲ್ಲಿ ಯಾವತ್ತೂ ಕೂಡ ಮುಂದಾಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಮುಂದಿನ ಚುನಾವಣೆಗಳ ಬಗ್ಗೆ ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ಮಾತನಾಡಿದ್ದಾರೆ. ಇದರಿಂದ ಆಗುವಂತಹ ಪರಿಣಾಮಗಳ ಬಗ್ಗೆ, ಮುಂದಿನ ಚುನಾವಣೆಯಲ್ಲಿ ಏನೆಲ್ಲ ಆಗಬಹುದು ಅನ್ನೋದರ ಕುರಿತಾಗಿಯೂ ಕೂಡ ಸತೀಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ. ಅಷ್ಟು ಮಾತ್ರ ಅಲ್ಲ, ಅಬ್ದುಲ್ ಜಬ್ಬಾರ್ ಅವರನ್ನ ಪಕ್ಷದಿಂದನೇ ಅಮಾನತು ಮಾಡಲಾಗಿದೆಯಲ್ಲ, ಪಕ್ಷದ ಶಿಸ್ತಿನ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಪಕ್ಷ ವಿರೋಧಿ ಚಟುವಟಿಕೆ ಮಾಡಿದ್ರು ಅನ್ನುವ ಕಾರಣಕ್ಕಾಗಿ ಈ ವಿಚಾರದ ಕುರಿತು ಕೂಡ ಸಿಎಂ ಡಿಕೆ ಶಿವಕುಮಾರ್ ಅವರ ಬಳಿ ಇವತ್ತು ಸಾಹುಕಾರ್ ಚರ್ಚೆಯನ್ನ ಮಾಡಿದ್ದಾರೆ. ಆ ಸಂದರ್ಭದಲ್ಲಿ ಜಬ್ಬಾರ್ ಅವರನ್ನ ಪಕ್ಷದಿಂದ ಅಮಾನತು ಮಾಡಿದ್ದನ್ನು ವಾಪಸ್ ಪಡಿಬೇಕು ಅನ್ನುವಂತಹ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಇದರಿಂದ ಏನೆಲ್ಲ ಸಮಸ್ಯೆಗಳು ಆಗಬಹುದು ಅನ್ನೋದ್ರ ಬಗ್ಗೆ ಕೂಡ ಅವರಿಬ್ಬರು ಕೂಡ ಇವತ್ತು ಮಾತನಾಡಿದ್ದಾರೆ. ಅದನ್ನೇ ಡಿಕೆ ಶಿವಕುಮಾರ್ ಅವರಿಗೆ ಹೇಳುವಂತಹ ಕೆಲಸವನ್ನ ಮಾಡಿರೋದು. ಸೊ ಜಮೀರ್ ವಿಚಾರ ಈಗ ಇರುವಂಥದ್ದು, ಆ ಒಂದು ಕುರಿತಂತೆಯೂ ಕೂಡ ನಿರ್ಧಾರವನ್ನು ಕೈಗೊಳ್ಳುವಂತಹ ಸಾಧ್ಯತೆ ಇದೆ. ಏನು ಮಾಡಬೇಕು ಈ ವಿಚಾರದಲ್ಲಿ, ತಲೆದಂಡ ಬೇಕಾ ಬೇಡವಾ ಅನ್ನುವಂಥದ್ದು. ಆದರೆ ಜಮೀರ್ ಅವರ ಪರವಾಗಿಯೇ ಬ್ಯಾಟಿಂಗ್ ಬೀಸೋದಕ್ಕೆ ಹೋಗಿರೋದು ಸಚಿವ ಸತೀಶ್ ಜಾರಕಿಹೊಳಿ ಅವರು. ಯಾವುದೇ ಕಾರಣಕ್ಕೂ ಅವರ ತಲೆದಂಡ ಬೇಡ, ಅವರ ವಿರುದ್ಧ ಕ್ರಮ ಬೇಡ ಅನ್ನೋದನ್ನ ಹೇಳೋದಿಕ್ಕೇನೆ ಇವತ್ತು ಸಚಿವ ಸತೀಶ್ ಜಾರಕಿಹೊಳಿ ಸಿಎಂ ಡಿಕೆ ಶಿವಕುಮಾರ್ ಅವರನ್ನ ಭೇಟಿಯಾಗಿದ್ದಾರೆ. ಪ್ರಮುಖವಾಗಿ ಡ್ಯಾಮೇಜ್ ಕಂಟ್ರೋಲ್ ಮಾಡುವಂತಹ ಕುರಿತು ಕೂಡ ಈಗ ಮಾತನಾಡಿದ್ದಾರೆ. ಆಗ್ಲೇ ಅವರು ಮಾತನಾಡ್ತಾ ಹೇಳ್ತಾ
ಇದ್ರು. ಕೆಲವೊಂದು ತಪ್ಪುಗಳು ಆಗತ್ತೆ, ಅದನ್ನ ಸರಿಪಡಿಸುವಂತಹ ಕೆಲಸಗಳು ಆಗ್ಬೇಕು, ಅಂತಹ ನಿರ್ಧಾರಗಳು ಆದಾಗ ಹೇಗೆ ಸರಿ ಮಾಡ್ಕೊಳ್ಬೇಕು ಅನ್ನೋದನ್ನ ನೋಡ್ಬೇಕು ಅಂತ ಹೇಳಿ. ಸೊ ಸರಿ ಮಾಡುವಂತಹ ಕೆಲಸವನ್ನ ಇದೀಗ ಸಚಿವ ಸತೀಶ್ ಜಾರಕಿಹೊಳಿ ಅವರು ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವರನ್ನ ಭೇಟಿಯಾಗಿ ಹೈಕಮಾಂಡ್ ಕೂಡ ಇದರ ಬಗ್ಗೆ ಮನವರಿಕೆ ಮಾಡಿಕೊಡ್ಬೇಕು ಅನ್ನೋದನ್ನ ಕೂಡ ಹೇಳಿದ್ದಾರೆ. ಹಾಗಾದ್ರೆ ಸಚಿವ ಸತೀಶ್ ಜಾರಕಿಹೊಳಿ ವಿಚಾರದಲ್ಲಿ ಹೇಳಿದ್ದೇನು, ಭೇಟಿಯಾದ ಬಳಿಕ DK ಮಾತೇನು ನೋಡೋಣ. ಏನಿಲ್ಲ, ಅದೇ ಪಕ್ಷ ಮುಂದೆ ಚುನಾವಣೆ, ವಿಶೇಷವಾಗಿ ಜಬ್ಬಾರ್ ಅವರ ಅಮಾನತ್ತು, ಸೊ ಅದ್ರ ಬಗ್ಗೆ ಚರ್ಚೆ ಆಗಿದೆ. ಅದೇ ನಾವು ಹೇಳಿದ್ವಿ, ನಾವು ಅವ್ರು ತಗೊಳ್ಳೇಬೇಕು, ವಾಪಸ್ ತಗೊಳ್ಳಿ, ಅವ್ರಿಗೆ ನೋಟಿಸ್ ಕೊಡೋಣ, ರಿಪ್ಲೈ ಬರಲಿ, ಬಂದಮೇಲೆ ಅದನ್ನು ಹೈಕಮಾಂಡಿಗೆ ಕಳಿಸಿ ಅಪ್ರೂವಲ್ ತೊಗೋಬೇಕಾಗುತ್ತೆ. ಯಾಕಂದರೆ ಬಂದಿದ್ದು ಡೆಲ್ಲಿಯಿಂದ, ಸೊ ಮತ್ತೆ ಡೆಲ್ಲಿಗೆ ಕಳಿಸಂತ ಹೇಳಿದ್ವಿ. ಅವ್ರು ಇದಕ್ಕೆ ಟೈಮ್ ತೊಗೊಳುತ್ತೆ ಅಷ್ಟೇ. ಏನು ಗೊತ್ತಿಲ್ಲ, ಯಾವ್ದು ರಿಪೋರ್ಟ್ ಯಾರು ಕಳಿಸಿದಾರ್ಗೋ ಅದು ಗೊತ್ತಿಲ್ಲ. ಆಗಿದಂತೆ ನಿಜ, ಈಗ ಜಬ್ಬಾರ್ ಅವ್ರನ್ನ ಪಕ್ಷದಿಂದ ಹೊರ ಹಾಕಿದ್ದು ನಿಜ. ಮತ್ತೆ ವಾಪಸ್ ಒಂದು ಸರಿ ಮಾಡುವಂಥ ಪ್ರಯತ್ನ ಮಾಡೋಣ. ಯಾರು ಕಳಿಸಿದ್ದಾರೆ, ಯಾಕೆ ಕಳಿಸಿದಾರೆ ಅದು ಬೇಡ, ಚರ್ಚೆ ಸರಿ ಮಾಡೋದೊಂದೇ ನಮ್ಮ ಉದ್ದೇಶ. ಅದೇ ಡ್ಯಾಮೇಜ್ ಕಂಟ್ರೋಲ್ ಮಾಡಲಿಕ್ಕೆ ಇವತ್ತೆಲ್ಲ ನಾವು ಇಲ್ಲಿ ಬಂದಿದ್ದು ಅವರು ಅಧ್ಯಕ್ಷ ಕಡೆ. ಅದನ್ನೇ ಅವ್ರು ಕನ್ವಿನ್ಸ್ ಮಾಡಿದ್ದೀವಿ. ಸೊ ಒಂದೊಂದು ಸಾರಿ ಆಗತ್ತೆ, ಹೇಳಲಿಕ್ಕೆ ಆಗಲ್ಲ, ಒಂದೊಂದು ಸಾರಿ ನಿರ್ಧಾರಗಳಾಗುತ್ತಾವೆ. ಮತ್ತೆ ಸರಿ ಮಾಡುವಂಥ ಪ್ರಯತ್ನ ಪಕ್ಷದಿಂದ ಆಗ್ಬೇಕು. ನಮ್ಗೆ ಪಕ್ಷ ಮುಖ್ಯ, ಪಕ್ಷ ಇದ್ರೆ ನಾವೆಲ್ಲ ರಾಜಕಾರಣ. ನಮ್ಮ ಪಕ್ಷದ ಅಭಿವೃದ್ಧಿಗೆ ಏನ್ ಬೇಕೋ ಪಕ್ಷದ ಒಳಗೆ ಕೂತ್ಕೊಂಡು ನಾವು ಚರ್ಚೆ ಮಾಡಿದೀವಿ. ಒಟ್ಟಿಗೆ ನಾವೆಲ್ಲ ಸೇರಿ ಕೆಲಸ ಮಾಡಿ. ನಂದು ಯಾವ್ದು ಇಲ್ಲಿ ವೈಯಕ್ತಿಕವಾದ ವಿಚಾರ ಯಾವ್ದು ಇಲ್ಲ. ಅವರೆಲ್ಲ ನಮ್ಮ ಪಾರ್ಟಿ ಲೀಡರ್ಸೇ. ಪಾರ್ಟಿ ಏನ್ ಹೇಳ್ತದೆ, ಪಾರ್ಟಿಗೆ ತಂದೆ ಆದಂತ ವರದಿ ಇದೆ. ಅದ್ರ ಮೇಲೆ ನಾನು ಡೆಲ್ಲಿಯವ್ರು ಪ್ರತಿ ಏನೇನು ಮಾಡಕ್ಕೆ ನಾವು MLA ಅಲ್ಲಿ MSC ಆಗಲಿ ತೀರ್ಮಾನ ಮಾಡ್ಬೇಕಾದ್ರೆ ಡೆಲ್ಲಿಯವ್ರ ಪರ್ಮಿಷನ್ ಇಲ್ಲದೆ, ಡೆಲ್ಲಿಯವರು ನಮಗೆ ಸೂಚನೆ ಕೊಡದೆ ನಾವೇನು ಹಂಗೆಲ್ಲ ಮಾಡಕ್ ಆಗಲ್ಲ. ಸೊ ನಾವು ಕೆಲವು ಮಾರ್ಗದರ್ಶನದಲ್ಲಿ ನಾವು ಮಾಡ್ಬೇಕಾಗ್ತದೆ. ಎಲ್ಲ ನನ್ನ ಮೇಲೆ ಹೇಳ್ಬೋದು, ಹೇಳಿದ್ರು ಚಿಂತೆ ಇಲ್ಲ ನನಗೆ. ಪಕ್ಷ ಶಿಸ್ತಿನಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡ್ತೀವಿ. ದಿನ ಕೂತ್ಕೋತೀವಿ, ದಿನ ಮಾತಾಡ್ತೀವಿ. ನನ್ನ ಗುಂಪು ಅಂತ ಎಲ್ಲಿದೆ? ನನ್ನ ಗುಂಪು ಡೆಲ್ಲಿಯಿಂದ DK ಇದು ಸಿದ್ದರಾಮಯ್ಯನವ್ರ ಗುಂಪು ಅಂತ ಹೇಳ್ತಾರೆ. ಸಿದ್ದರಾಮಯ್ಯನ ಗುಂಪು ಏನ್ ಬೋರ್ಡ್ ಹಾಕೊಂಡವ್ರ? ಸಿದ್ದರಾಮಯ್ಯನ ಗುಂಪು ಅಂತ. ನನ್ನ ಗುಂಪು ಅಂತ ನಾನು ಬೋರ್ಡ್ ಹಾಕೊಂಡಿಲ್ಲ. 139 ಜನನು ನನ್ನ ಶಾಸಕರೇ ಇರೋರು, 139 ಸಿದ್ದರಾಮಯ್ಯ ಶಾಸಕರಿರೋದು. ಯಾವ ಗುಂಪು ಇಲ್ಲ, ಯಾವ ಬೋರ್ಡು ಇಲ್ಲ, ಅವಶ್ಯಕತೆ ಇಲ್ಲ. ಸುಮ್ನೆ DK ಗುಂಪು, ಸಿದ್ದರಾಮಯ್ಯನ ಗುಂಪು, ಸ್ಟೇಟ್ಮೆಂಟ್ ಇಲ್ಲ, ನನ್ಗೆ ಯಾವ ಗುಂಪು ಇಲ್ಲ. 139 ನಂದೇ ಗುಂಪು, ಕಾಂಗ್ರೆಸ್ ಗುಂಪು. ದಾವಣಗೆರೆ ದಕ್ಷಿಣದ ವಿಚಾರ ಕಾಂಗ್ರೆಸ್ನಲ್ಲಿ ಆಂತರಿಕ ಕಲಹಕ್ಕೆ ಮುನ್ನುಡಿ ಹಾಡಿದ್ದಂತೂ ಹೌದು. ಈಗಾಗಲೇ KN ರಾಜಣ್ಣ ಅವರು ಕೂಡ ಇವತ್ತು ಹೇಳಿದ್ದಾರೆ, ಇಲ್ಲಿ ಸಿದ್ದರಾಮಯ್ಯ ಅವರ ಆಪ್ತರನ್ನೇ ಟಾರ್ಗೆಟ್ ಮಾಡಲಾಗ್ತಾ ಇದೆ, ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಳಲಾಗ್ತಾ ಇದೆ. ಆದರೆ ರಾಜನಾದವನು ತಪ್ಪು ಮಾಡಿದ್ರೆ ಯಾವುದೇ ರೀತಿಯ ದಂಡ ಇಲ್ಲ ಅಂತ ಹೇಳುವುದರ ಮೂಲಕ ಮತ್ತೊಂದು ಆಂತರಿಕ ಕಲಹಕ್ಕೆ ಈಗಾಗಲೇ ಕಾರಣ ಆಗಿದ್ದಾರೆ. ಈ ಬೆಳವಣಿಗೆ ಯಾವ ರೀತಿಯಾಗಿ ಮುಂದಿನ ದಿನಗಳಲ್ಲಿ ಪರಿಣಾಮ ಬೀರುತ್ತೆ, ಏನೇನು ಆಗತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಅನ್ನೋದು ಕಾದು ನೋಡೋಣ. ಇದುವೇ ಹೊತ್ತಿನ ಚದುರಂಗ. ನೋಡ್ತಾ ಇರಿ News 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.